ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಸೂಕಿ ಮಾತ್ರ ಈ ಥರ ಜಗಳ ಆಡ್ತಾ ಇದ್ರೆ ಸ್ಕೂಲ್ ಬಿಟ್ಟು ಕಳಿಸಲ್ವಾ ಅಂತ ಕೇಳಿರ್ತಾಳೆ. ಸೊ ಬನ್ನಿ ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ನೀನು ಅಟ್ಲೀಸ್ಟ್ ಈ ಹೈಸ್ಕೂಲ್ನಾದರೂ ಮುಗಿಸೋದು ಬೇಡವಾ? ನೀನು ಇವಾಗ ಮಾಡೋದನ್ನೆಲ್ಲ ಆಮೇಲೆ ಫೀಲ್ ಮಾಡ್ತೀಯ ಅನ್ನೋವಾಗ ನೀನೇ ನಮ್ಮನ ಥರ ಅಡ್ವೈಸ್ ಮಾಡ್ತಾ ಇದೆಯಾ? ಸಾಕು ನಿಲ್ಲಿಸು ಅಂದಾಗ ಎಕ್ಸಾಕ್ಟ್ಲಿ ನಿಮ್ಮ ಅಪ್ಪ ಅಮ್ಮನೂ ಇದನ್ನೇ ಫೀಲ್ ಮಾಡಿರ್ತಾರೆ. ನೀನು ಈ ಥರ ಮಾಡೋದು ಅವರಿಗೆ ಸರಿ ಕಾಣಿಸುತ್ತಾ ಅಂತಿರ್ತಾಳೆ. ಸರಿ, ಒಂದು ಮಾತು ಹೇಳ್ತೀನಿ. ಒಂದು ಮಗು ಅಳ್ತಿದೆ ಅಂದರೆ ಅವ್ರ ಅಮ್ಮಂಗೆ 10 ಬೆರಳಿಲ್ಲ ಅಂದರೆ ಫಸ್ಟ್ ಹೋಗಿ ಆ ಮಗುನ ಎತ್ಕೋತಾಳೆ. ಇದನ್ನೇ ನನ್ನಮ್ಮ ನನ್ನ ಹತ್ರ ಹೇಳಿದ್ದು. ಅದರಿಂದ ಯಾವಾಗಲೂ ಪೇರೆಂಟ್ಸ್ನ ಕಷ್ಟಪಡಿಸ್ಬಾರ್ದು. ನೀನು ಈ ಥರ ಒದೆ ತಿನ್ಕೊಂಡು ಬಂದರೆ ಅವ್ರಿಗೆ ಖುಷಿಯಾಗಿರುತ್ತಾ? ನಿನಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಇವನು ಏನು ಹೇಳ್ತಾನೆ ಅಂದರೆ ಎಲ್ಲ ಪೇರೆಂಟ್ಸು ಒಂದೇ ಥರ ಇರಲ್ಲ. ಸೂ ನೀನು ಹೇಳಿದ್ದು ಕರೆಕ್ಟು. ನೀನು ಬೆಳೆದ್ಮೇಲೆ ಈ ವಿಷಯನ ಖಂಡಿತ ಅರ್ಥ ಮಾಡ್ಕೊತೀಯ ಅಂತಾಳೆ. ಸರಿ, ಎಲ್ಲ ಸರಿ ಆಯಿತು, ಈಗ ನಾನು ಅಮೌಂಟ್ ಕೊಡು ಅಂತಾಳೆ. ಇವನು ಕೊಡದೆ ಆಟ ಆಡಿಸ್ತಾ ಇದ್ದಾನೆ. ಅದು ಹಾರ್ಕೊಂಡೋಗಿ ಚರಂಡಿಯಲ್ಲಿ ಬೀಳುತ್ತೆ. ಅದನ್ನ ತೆಗೆದು ಇದು ನನ್ನ ಫೇವ್ರೆಟ್ ಸ್ಟಾರ್ ಟಚ್ ಮಾಡಿರೋ ಅಮೌಂಟ್ ಗೊತ್ತಾ, ಈ ಥರ ಮಾಡ್ದಲ್ಲ ಅಂತ ಒರೆಸ್ತಾ ಇದ್ದಾಳೆ. ಸರಿ ಬಿಡು, ಸಾರಿ, ನಿನಗೆ ಆ ನೋಟ್ನ ಚೇಂಜ್ ಮಾಡಿಕೊಡ್ತೀನಿ ಅಂದಾಗ ನಿನ್ನ ನೋಡಿದ್ಮೇಲೆ ಸಖತ್ ಕೋಪ ಬರ್ತಾ ಇದೆ, ಇಲ್ಲಿಂದ ಹಾಳಾಗೋಗು ಅಂದು ಹೋಗ್ತಾ ಇದ್ದಾಳೆ. ಇವನು ಹಿಂದೆಯೇ ಸರಿ ನಾನು ಆ ನೋಟ್ನ ಚೇಂಜ್ ಮಾಡಿಕೊಡ್ತೀನಿ ಬೇಡ್ತಾ ಇದ್ದಾನೆ. ಸರಿ, ಆ ಅಮೌಂಟ್ಗೆ ಬದಲಾಗಿ ಜಾಸ್ತಿನೇ ಇಟ್ಕೋ, ಈಗ ಹ್ಯಾಪಿನ ಇದೆಲ್ಲ ಮರೆತು ಒಳ್ಳೆ ಮಾತಲ್ಲಿ ಈ ಜಾಗ ಬಿಟ್ಟು ಹೋಗ್ತೀಯ ಅಂತಿರುವಾಗ ಜೆ ಆಪೋಸಿಟಲ್ಲಿ ನಿಂತಿದ್ದಾನೆ. ಅವನನ್ನು ನೋಡಿದೆ ಇವಳು ಕಿಮ್ ಹಿಂದೆ ಬಚ್ಚಿಟ್ಕೋತಾಳೆ. ಅಜ್ಜಿ ಎಲ್ಲಿ ಬಚ್ಚಿಟ್ಕೋತಾ ಇದ್ದೀರಾ? ಅವನು ಮತ್ತೆ ಆ ಅಜ್ಜಿ ಥರನೇ ಮಾತಾಡ್ತಾ ಇದ್ದಾಳೆ. ಕಿಮ್ಗೆ ಒಂದು ಕಡೆ ನಗು ಬರ್ತಾ ಇದೆ. ಕಿಮ್ ನೀನೇನಾ ಜೆ ಅಂದಾಗ ಜೇನು ನೀನು ಯಾರು ಅಂದಾಗ ಅವನು ನೇಮ್ ಹೇಳಿದಾಗ ಇವನಿಗೆ ಒಂದು ಸ್ಟ್ರೈಕ್ ಆಗುತ್ತೆ. ಆಲ್ರೆಡಿ ಜೆ ಫ್ರೆಂಡ್ ಹೇಳಿರ್ತಾನೆ ಅಲ್ವಾ, ಸೂಗೆ ಒಂದು ಹುಡುಗನ ಮೇಲೆ ಕ್ರಶ್ ಇದೆ ಅಂತ. ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರುವಾಗ ನೀರಿನ ಪಕ್ಕದಲ್ಲಿ ಹುಷಾರಾಗಿರಪ್ಪ ಅಂದು ನಾನು ಹೋಗಿ ಬರ್ತೀನಿ ಅಂದಾಗ ಜೆ ನೀನು ಏನಕ್ಕೆ ಅದೆಲ್ಲ ಮಾಡ್ತಾ ಇದೆಯಾ? ಏನಕ್ಕೆ ನಾನು ಈ ವಿಷಯದಿಂದ ಹೊರಗಡೆ ಬರಬೇಕು ಅಂತ ಯೋಚಿಸ್ತಾ ಇದೆಯಾ ಅಂದಾಗ ಕಿಮ್ ಕಿವಿ ಹತ್ರ ಬಂದು ಅಜ್ಜಿ ನನಗೆ ಗೊತ್ತಿರಂಗೆ ನೀವು ಸಿಗಾಕೊಂಡ್ರಿ ಅನಿಸುತ್ತೆ. ಅಯ್ಯೋ ಸಿಗಾಕೊಂಡ್ನ, ಹೀಗೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಿರುಗ್ತಾಳೆ. ಜೆ ನೀನೇನು ನನ್ನ ಅಂದ್ಕೊಂಡಿದ್ಯಾ? ಫನ್ ಮಾಡ್ಕೊಂಡು ತಿರುಗ್ತಾ ಇದೆಯಾ? ನಾನು ನೋಡಿದರೆ ನೀನು ಹೆಂಗೆ ಕಾಣ್ತಾ ಇದೆ? ಸತ್ಯವಾಗ್ಲೂ ಇಲ್ಲ, ನಾನು ನಿಮ್ಮನ್ನ ಆ ಥರನೂ ಅಂದ್ಕೊಂಡಿಲ್ಲ ಜೆ ಗಾಂಡಾಗಿ ಮನೆ ಒಳಗಡೆ ಹೋಗ್ತಾನೆ. ಅವನ ಮನೇನ ಅನಿಸುತ್ತೆ ಹಿಂದೆಯೇ ನಾನು ಹೇಳೋದನ್ನ ನಿಜ, ಆದರೆ ನೀರ ಹತ್ರ ಮಾತ್ರ ಹೋಗ್ಬಿಡಿ ಅಂತ ಇದ್ದಾಳೆ. ಆವಾಗಲೇ ಆ ನೇಮ್ನ ಓದಿ ಇದು ನಿಜವಾಗ್ಲೂ ಜೆ ಮನೇನ ಅಂತ ಶಾಕ್ ಆಗ್ತಾಳೆ. ಕಿಮ್ ಬಂದು ಅಜ್ಜಿ ನಿಮ್ಮಿಂದ ದೆವ್ವಗಳನ್ನ ನೋಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಮನೆಯೂ ಆಪೋಸಿಟಲ್ಲೇ ಇದೆ. ಒಳಗಡೆ ಹೊಡೋಗಿ ಅಮ್ಮನ ಹತ್ರ ಮಿಸ್ಟರ್ ಬೇ ಆಪೋಸಿಟ್ ಮನೆಯಿಂದ ಮೂವ್ ಆದ್ರ ಅಂದಾಗ ಅಮ್ಮನು ಏನೇ ಇದು ಡ್ರೆಸ್ಸು, ಏನಾದರೂ ಸೀರೀಸ್ ಶೋಯಿಂದ ಬರ್ತಾ ಇದೆಯಾ? ಮಿಸ್ಟರ್ ಬೇ ಯಾವಾಗ ಆ ಮನೆಯಿಂದ ವೆಕೇಟ್ ಮಾಡಿ ಹೋದರು? ಬೇರೆಯವರು ಬಂದಾಯಿತು, ನಿನಗೆ ಗೊತ್ತಿಲ್ವ ಅಂದಾಗ ಇಲ್ಲ ಅಮ್ಮ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಮಿಸ್ ಮಾಡಿದೆ ಅಂತ ಗೊತ್ತಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಸೀನಲ್ಲಿ ಜೆ ಬೆಡ್ಡಲ್ಲಿ ಮಲ್ಕೊಂಡು ಹಾಗೆ ಆ ಕಾಂಪಿಟೇಷನಲ್ಲಿ ಸ್ವಿಮ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಸಡನ್ಲಿ ಹೇಳಿದ್ದೆ ನೆನಪಿಗೆ ಬರುತ್ತೆ, ನಿನ್ನಿಂದ ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಜೆ ಹಾಗೆ ಎದ್ದು ಕೂತ್ಕೊಂಡು ಈಗ ಮೇಲೆ ಸಖತ್ ಗಾಂಡಾಗಿದ್ದಾನೆ. ಯೋಚನೆ ಮಾಡ್ತಾ ಇರುವಾಗ ಆಪೋಸಿಟಲ್ಲಿ ಜೆ ಮನೆಯಿಂದ ಹೊರಗಡೆ ಹೋಗೋದನ್ನ ನೋಡ್ತಾಳೆ. ಈ ಟೈಮಿಗೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಬೇರೆ ಎಲ್ಲಿಗೆ? ಹೇಳಿದ್ದೆ ಕೊರಿತಾ ಇದೆ, ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇವನು ಕೈ ತುಂಬ ನೋವ್ತಾ ಇದೆ. ಹೇಳಿದ್ನ ಥಿಂಕ್ ಮಾಡ್ತಾ ಇದ್ದಾನೆ. ಅವಳು ಶೋಲ್ಡರ್ನ ಫಸ್ಟ್ ಚೆಕ್ ಮಾಡಿ ಆಮೇಲೆ ಏನೇ ಇದ್ರೂ ಡಿಸೈಡ್ ತಗೋ ಅಂತ ಹೇಳಿರ್ತಾಳೆ. ಇವನು ಆಪೋಸಿಟ್ನ ಒಬ್ಬನು ಹೇಳಿರ್ತಾನೆ ಅಲ್ವಾ, ಅದು ನೆನಪಿಗೆ ಬಂದಿದೆ. ಮನಸ್ಸಿಗೆ ಸಖತ್ ಕಷ್ಟಪಡ್ತಾ ಇದ್ದಾನೆ. ಅಲ್ಲಿರೋ ರೆಸ್ಟ್ ರೂಮಲ್ಲಿ ಸ್ನಾನ ಮಾಡುವಾಗ ದೇವದ ಬಗ್ಗೆ ಎಲ್ಲ ಕತೆ ಹೇಳಿರ್ತಾಳೆ ಅಲ್ವಾ, ಅದೆಲ್ಲ ಥಿಂಕ್ ಮಾಡಿ ನೋಡಿ ಬೈದಲ್ಲಿ ಹಾಡು ಹೇಳ್ತಾ ಸ್ನಾನ ಮಾಡ್ತಾ ಇದ್ದಾನೆ. ಆ ಟೈಮ್ ನೋಡಿ ಜೊತೆಯಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋನು ಅವ್ನ ಫ್ರೆಂಡ್ ಬರ್ತಾರೆ. ಅವನು ಮತ್ತು ಅವ್ನ ಫ್ರೆಂಡ್ ಬರ್ತಾರೆ. ಅವನನ್ನು ನೋಡಿದ್ರೆ ರಾತ್ರಿ ಹಗಲು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಒಂದು ವೇಳೆ ಗೆದ್ದರೆ ಗೆಲ್ಬೋದು. ಇವನು ಫ್ರೆಂಡ್ ಕೇಳ್ತಾನೆ ಹೇಗೆ ಏನು ಮಾಡಬೇಕು ಅಂತ ಇದೆಯಾ ಅಂದಾಗ ಅವ್ನ ಡ್ರೆಸ್ಸೆಲ್ಲ ತೊಗೊಳ್ಳೋಣ ಅಂದು ತಗೋತಾ ಇದ್ದಾನೆ. ಜೊತೆಗೆ ಬಂದಿರೋನು ಒಂದು ವೇಳೆ ನಾವು ಸಿಗಾಕೊಂಡ್ರೆ ಏನು ಮಾಡೋದು? ಇವನು ನೀ ಬಾಯಿ ಮುಚ್ಕೊಂಡಿರೋವರೆಗೂ ನಾವು ಸಿಗಾಕೊಳ್ಳೋದಿಲ್ಲ ಅಂತ ಹೊರಡುವಾಗ ಅವನ ಕೈಯನ್ನು ಯಾರೋ ಹಿಡಿತಾರೆ. ಎದ್ರುಕೊಂಡು ಜೋರಾಗಿ ಚೀರ್ತಾನೆ. ಇಲ್ಲಿ ಒಳಗಡೆ ಸ್ನಾನ ಮಾಡ್ತಿರೋ ಇದನ್ನ ಜೇಗೂ ಕೇಳಿಸುತ್ತೆ. ಯಾರು ಅಂತ ನೋಡಿದ್ರೆ ದೆವ್ವ ಥರ ನಿಂತಿದ್ದಾಳೆ. ಕೈನ ಮರ್ಯಾದೆಯಿಂದ ಬಿಡು,
ಅಂತಾನೆ. ಇವಳು ನೀನೇನಿಲ್ಲಿ ಮಾಡ್ತಾ ಇದೀಯ ಅಂದಾಗ ಅವ್ನು ಬಿಡು, ನಾನು ಹೋಗೋಕೆ ಬಿಡು, ಸರಿ ನೀನು ಮಾಡೋದನ್ನೆಲ್ಲ ಸ್ವಿಮ್ಮಿಂಗ್ ಟೀಮ್ ಹತ್ರ ಹೇಳಿದ್ರೆ ಏನಾಗುತ್ತೆ, ಅವ್ರು ಪೊಲೀಸ್ಗೆ ಕಾಲ್ ಮಾಡಿ ಹಿಡ್ಕೊಡ್ತಾರೆ ನೋಡ್ಕೊ, ಸುಮ್ಮನೆ ಈ ಶಾರ್ಟ್ಸ್ನ ಬಿಟ್ಟು ಸುಮ್ಮನೆ ಹೋಗು ಅಂತ ಇಬ್ಬರು ಎಳಿತಾ ಇದ್ದಾರೆ. ಜೇ ಒಂದು ಸೈಡ್ ಬರ್ತಾ ಇದ್ದಾನೆ. ಇವರಿಬ್ಬರು ಜೇ ಬರೋದನ್ನ ನೋಡಿ ಓಡೋಗ್ತಾರೆ. ಸೂಗೆ ಎಲ್ಲಿ ಬಚ್ಚಿಕೊಳ್ಳೋದು ಅಂತ ಗೊತ್ತಾಗದೆ ಲಾಂಡ್ರಿ ಬ್ಯಾಗಲ್ಲಿ ಬಚ್ಚಿಕೋತಾಳೆ. ಜೇ ಯಾರಿದ್ದೀರಾ ಅಂತ ಕೇಳ್ತಾ ಬರ್ತಾ ಇದ್ದಾನೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಟವಲ್ನ ಸೂ ಇರೋ ಲ್ಯಾಂಡ್ರಿ ಬ್ಯಾಗ್ ಒಳಗೆ ಎಸಿತಾನೆ. ಸೂ ಕಾಲು ತಡಗಿ ಸೌಂಡ್ ಮಾಡ್ತಾಳೆ. ಜೇಗೆ ಅದು ಕೇಳಿಸುತ್ತೆ. ಏನಿರುತ್ತೆ ಅಂತ ತೆಗಿತಾನೆ. ಏನೋ ಇದೆ ಅಂತ ಭಯದಲ್ಲಿ ಕೆಳಗಡೆ ಬೀಳ್ತಾನೆ. ಇದೇ ಚಾನ್ಸು ಅಂತ ಒಂದು ಬಟ್ಟೆ ಹಾಕ್ಕೊಂಡು ಸೂ ಹೊಡ್ತಾಳೆ. ಜೇ ಹಿಂದೆ ಬಂದು ಆ ಟವಲ್ನ ಹಿಡ್ಕೊಂಡು ಎಳಿತಾನೆ. ಇಬ್ಬರು ಸೇರಿ ಆ ಸ್ವಿಮ್ಮಿಂಗ್ ಪೂಲ್ಗೆ ಬೀಳ್ತಾರೆ. ಜೇಗೆ ಸಖತ್ ಗಾಂಡಾಗ್ತಾಯಿದೆ. ಮತ್ತೆ ನೀನು ಏನಕ್ಕೆ ನನ್ನ ಪ್ಯಾಂಟ್ನೆಲ್ಲ ಕದೀತಾ ಇದೆಯಾ, ಇಷ್ಟು ಚೀಪಾಗಿ ಮಾಡ್ತಾ ಇದೆಯಾ ಸೂನು, ಅದು ನಾನಲ್ಲ ಅಂತ ಎಷ್ಟು ಹೇಳೋಕೆ ಟ್ರೈ ಮಾಡಿದ್ರು ಜೇ ಒಪ್ಕೊಂತಾನೇ ಇಲ್ಲ. ಈ ಟೈಮ್ ಏನು ಕತೆ ಹೇಳ್ತೀಯ, ಒಂದು ವೇಳೆ ದೆವ್ವ ಒಂದು ಕತ್ಕೊಂಡು ಹೋಯ್ತಾ ಅಂತ ಹೇಳ್ತೀಯ. ನಾನು ಹೆಂಗೆ ಹೇಳಿ ಅರ್ಥ ಮಾಡಿಸ್ಲಿ, ನಾನು ನಿನ್ನ ಬಗ್ಗೆ ತುಂಬ ಚಿಂತೆ ಪಟ್ಟೆ. ನನಗೊಂದು ಕನಸು ಬಂತು. ಆ ಕನಸಲ್ಲಿ ಈ ಕಾಂಪಿಟೇಷನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಿದಾಗ ನೀನು ತುಂಬ ಒದೆ ಬಿತ್ತು. ಅದು ಸುಳ್ಳು ಥರ ಇರಲಿಲ್ಲ, ನಿಜ ಥರನೇ ಇತ್ತು. ಅದಕ್ಕೇ ನಾನು ನಿನ್ನ ಬಗ್ಗೆ ತುಂಬ ಚಿಂತೆ ಪಟ್ಟೆ. ಜೇ ನೀನೇನಕ್ಕೆ ನನ್ನ ಬಗ್ಗೆ ಫೀಲ್ ಮಾಡ್ತೀಯ ಅಂದಾಗ ಬೇರೆ ಏನಿಲ್ಲ, ನಾನು ನಿನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಜೇ ಗಾಂಡಾಗಿ ಏನಕ್ಕೆ ನನ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀನು ಟ್ರೈ ಮಾಡ್ತಾ ಇದೆಯಾ, ನಾನು ಸತ್ತೋಗೋ ಥರ ಮಾಡ್ತಾ ಇದೆಯಾ. ಹೌದು, ನೀನು ಸತ್ತೇ ಹೋದೆ. ಈ ವಿಷಯ ನನಗೆ ಬಿಟ್ಟರೆ ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಇವಳು ಬಿಟ್ಟು ಮಾತ್ರ ಹೇಳಿದ ಮಾತೆಲ್ಲ ಫ್ರೀಸಾಗಿ ತುಂಬ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಏನಕ್ಕೆ ಅರ್ಥ ಮಾಡ್ಕೋತಿಲ್ಲ, ನಾನು ನಿನ್ನ ಎಲ್ಲದರಿಂದನೂ ಸೇವ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅನ್ನುವಾಗ ಮತ್ತೆ ನಾರ್ಮಲ್ಗೆ ಬಂದು ಏನಕ್ಕೆ ನನ್ನೇ ನೋಡ್ತಾ ಇದೆಯಾ, ಏನು ಹೇಳಿದೆ ಇಂದು ಏನು ಹೇಳೋಕ್ಕಾಗದೆ ಅವಳಿಂದ ಮಾತಾಡೋಕ್ಕೂ ಆಗ್ತಿಲ್ಲ. ಜೇ ನೀನು ಮಾಡೋದು ನೋಡಿದ್ರೆ ನಾರ್ಮಲ್ ಥರ ಇದೆಯಾ, ಎಲ್ಲಿಂದನೋ ದಿಢೀರಂತ ಬಂದು ನನ್ನ ಫ್ಯಾನ್ ಅಂದು ಟಾರ್ಚರ್ ಮಾಡ್ತಾ ಇದೆಯಾ, ಇದುವರೆಗೂ ನೀನು ಯಾರಂತನೂ ಗೊತ್ತಿಲ್ಲ, ಇನ್ಮೇಲೆ ಈ ಥರ ಮಾಡೋದು ಹಿಡ್ದು ಬೇಡ ಅಂದು ಜೇ ಅಲ್ಲಿಂದ ಎದ್ದು ಹೋಗ್ತಾನೆ. ಸಖತ್ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಮನೇಲಿ ಇವರ ಅಪ್ಪ ಅವನಿಗೆ ಊಟ ಬರ್ತಾರೆ. ಜೇ ಅಲ್ಲಿಲ್ಲ. ಜೇನೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದಾನೆ ಅಲ್ವಾ, ಅದರಿಂದ ಊಟನ ಇಟ್ಟು ಹೋಗ್ತಾರೆ. ಜೇ ಮನೆಗೆ ಬರುವಾಗ ಅವ್ನ ಫ್ರೆಂಡು ಕಾಲ್ ಮಾಡಿ, ಆ ಹುಡುಗ ನೇಮ್ ಜರ್ಕ್, ಅವನಿನ್ನು ಹುಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಜಗಳ ಮಾಡ್ಕೊಂಡಿಲ್ಲ ತಾನೆ ಅಂತಾನೆ. ಜೇ ಅವ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ, ಹೌದು ಬಂದು ನಿನ್ನ ಪ್ಯಾಂಟ್ಸ್ನ ಕತ್ಕೊಂಡು ಹೋದ. ಜೇಗೆ ಆವಾಗಲೇ ಗೊತ್ತಾಗುತ್ತೆ. ಆ ಟೈಮ್ಗೆ ಅಲ್ಲಿ ಮಳೆ ಬರುತ್ತೆ. ಜೇ ಛತ್ರಿ ನೋಡ್ತಾನೆ. ಇಲ್ಲಿ ಮಳೇಲಿ ನೆನ್ಕೊಂಡು ಬರ್ತಾ ಇದ್ದಾಳೆ. ಜೇ ಹೇಳಿದ್ನೆಲ್ಲ ಥಿಂಕ್ ಮಾಡ್ತಾ ಅವನು ಹೇಳಿದ್ದು ಕರೆಕ್ಟು, ನಾ ಒಬ್ಬ ನಾರ್ಮಲ್ ಪರ್ಸನ್ ಥರನೇ ಇಲ್ಲ, ಸರಿ ಅಂದು ರೋಡ್ ಕ್ರಾಸ್ ಬರೋಕ್ಕೂ ಒಂದು ಕಾರ್ ಪಕ್ಕದಲ್ಲೇ ಹೋಗುತ್ತೆ. ಇವಳಿಗೆ ಆಲ್ರೆಡಿ ಆಕ್ಸಿಡೆಂಟ್ ಆಯಿತು ಅಲ್ವಾ, ಅದರಿಂದ ತುಂಬ ಗಾಬರಿಯಾಗಿ 1 2 3 ಕೌಂಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಇವಳು ಪ್ರಜ್ಞೆ ಇಲ್ದಂಗೆ ರೋಡನ್ನ ಕ್ರಾಸ್ ಮಾಡಿ ಬಂದಿರ್ತಾಳೆ. ಹಾಗೆ ಒಂದು ಕಾರ್ ಗುದ್ದೋ ಥರನೇ ಬರುತ್ತೆ. ನೆನಪಿಗೆ ಬಂತು, ಇದೇ ಥರನೇ ಒಂದು ಕಾರ್ ಗುದ್ದಿನೇ ಆಕ್ಸಿಡೆಂಟ್ ಆಗಿರುತ್ತೆ. ಎದ್ರುಕೊಂಡು ಹಾಗೆ ನಿಲ್ಲುವಾಗ ಜೇ ಬಂದು ಈ ಸರಿ ಕಾಪಾಡ್ತಾನೆ. ಕಾರ್ ಬರ್ತಾ ಇದೆ ಅಂತ ಗೊತ್ತು ತಾನೆ, ಏನಕ್ಕೆ ಅಲ್ಲೇ ನಿಂತಿದ್ಯಾ, ಸ್ವಲ್ಪ ಬರ್ಬೋದು ತಾನೆ ಅಂತ ಕೇಳ್ತಾನೆ. ಹಾಗೆ ಜ್ಞಾನ ತಪ್ಪಿ ಅವನ ಮೇಲೇ ಬಿದ್ದೋಗ್ತಾಳೆ. ಆವಾಗ ಜೇ ಸೈಡ್ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಸ್ವಲ್ಪ ದಿನದ ಮುಂದೆ ಟೈಮ್ ಟ್ರಾವೆಲ್ ಮಾಡಿ ಮನೆಗೆ ಬರುವಾಗ ಅಲ್ಲೊಂದು ಪಾರ್ಸಲ್ ಇದೆ. ಆ ಪಾರ್ಸಲ್ನ ಚೇಂಜ್ ಮಾಡಿ ಇಟ್ಟಿದ್ದಾರೆ, ಆದರೆ ಅದು ಮನೆಗೆ ಕೊಡಬೇಕಾಗಿರೋದು. ಸರಿ ಕೊಡೋಣ ಅಂತ ಬರುವಾಗ ಓಡಿ ಬರ್ತಾಳೆ. ಅವಳು ನೋಡಿದರೆ ಜೇಗೆ ಇಷ್ಟ ಆಗುತ್ತೆ. ಏನು ಅನ್ಕೊತಾಳೆ, ಇವನು ಡೆಲಿವರಿ ಮ್ಯಾನ್ ಅಂತ, ಅದರಿಂದ ಆ ಪಾರ್ಸಲ್ ನನಗೆ ಅಂತ ಇಸ್ಕೊತಾಳೆ. ಛತ್ರಿನೂ ನೀವೇ ತಗೊಂಡು ಹೋಗಿ, ರಿಟರ್ನ್ ಈ ಸೈಡ್ ಬಂದರೆ ನಮ್ಮ ಶಾಪ್ ಮುಂದೆ ಸ್ಟ್ಯಾಂಡ್ ಇದೆ, ಅದರಲ್ಲಿ ಇಡಿ. ನೆಕ್ಸ್ಟ್ ಪಾರ್ಸಲ್ ಬರುವಾಗ ಹೆವಿಯಾಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ತನ್ನಿ ಅಂದು ಟಿಪ್ಸ್ ಎಲ್ಲ ಕೊಡ್ತಾಳೆ. ಇವಳು ಈ ಥರ ಮಾತಾಡುವಾಗಲೇ ಸೂನ ನೇಮ್ನ ನೋಡಿರ್ತಾನೆ. ಸರಿ ನಾನು ಹೋಗ್ತೀನಿ ಅಂದು ಅಲ್ಲಿಂದ ಹೋಗ್ತಾಳೆ. ಏನು ಕೊಟ್ಟೋಗಿದ್ದಾಳೆ ಅಂದರೆ 2 ಚಾಕ್ಲೇಟ್ನ ಜೇಗೆ ತುಂಬ ಇಷ್ಟ ಆಗಿರ್ತಾಳೆ. ಅದರಿಂದ ಶಾಪ್ಗೆ ಬರ್ತಾನೆ. ಆ ಟೈಮ್ಗೆ ಇವಳು ಹಾಗೆ ನಿದ್ದೆಯಲ್ಲಿ ಬೀಳೋಕ್ಕೆ ಹೋದಾಗ ಜೇ ಕೈನ ಕೊಟ್ಟು ಹಿಡಿತಾನೆ.
ಆಲ್ರೆಡಿ ಜೇಗೆ ಸೂ ಚೆನ್ನಾಗಿ ಗೊತ್ತು. ಸೂ ಟೈಮ್ ಟ್ರಾವೆಲ್ ಮಾಡಿ ಬಂದಮೇಲೆ ಜೇನ ಸೂ ಓಡಿ ಬಂದು ತಪ್ಪಿಕೊಂಡಾಗ ಜೇಗೆ ಶಾಕ್ ಆಗಿದೆ. ನಾವೇನು ನಿಂತ್ಕೊಂಡೇ ಕನಸು ಕಾಣ್ತಾ ಇದ್ದೀನ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದಾನೆ. ಅದ್ರ ಮೇಲೆ ಸೂ ಜೇನ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಟಿರ್ತಾಳೆ ಅಲ್ವಾ, ಜೇ ಅಕ್ಸೆಪ್ಟ್ ಮಾಡೋಣ ಅಂತಲೇ ಬಂದಿರ್ತಾನೆ. ಅವ್ರ ಅಪ್ಪ ಸಡನ್ನಾಗಿ ಒಳಗಡೆ ಬರೋಕ್ಕೂ ಜೇ ರಿಜೆಕ್ಟ್ ಮಾಡಿಬಿಟ್ಟಿರ್ತಾನೆ. ಸೂ ಗೊತ್ತಿಲ್ಲದೆ ಜೇ ಅವಳನ್ನು ಫಾಲೋ ಮಾಡ್ತಾನೆ ಬಂದಿರ್ತಾನೆ. ಅವನ ಪಾಡಿಗೆ ಒಬ್ಬಳೇ ರೋಡಲ್ಲಿ ನಿಂತ್ಕೊಂಡು ಇವಳು ಏನಕ್ಕೆ ನಮ್ಮಿಂದ ದೂರ ದೂರ ಹೋಗ್ತಾ ಇದ್ದಾನೆ ಅಂತ ಥಿಂಕ್ ಮಾಡುವಾಗ ಅವಳ ಬ್ಯಾಗ್ ಜಿಪ್ ಓಪನಲ್ಲಿರುತ್ತೆ. ಅದನ್ನ ಕೂಡ ಇವನೇ ಕ್ಲೋಸ್ ಮಾಡಿ ಬಿಟ್ಟಿರ್ತಾನೆ. ಜೇ ಹೀಗೆ ಅದೆಲ್ಲ ಥಿಂಕ್ ಮಾಡಿ ನೋಡಿ ಅವಳನ್ನ ಹಗ್ ಮಾಡ್ಕೊತಾನೆ. ಇಲ್ಲಿ ಫ್ಯೂಚರಲ್ಲಿ ಜೇನ್ ರೂಮಲ್ಲಿ ತೋರಿಸ್ತಾರೆ. ಅಲ್ಲಿರೋ ರೂಮ್ ಟೇಬಲಲ್ಲಿ ಆಟೋಮೆಟಿಕ್ಕಾಗಿ ಒಂದು ಫೋಟೋ ಬರುತ್ತೆ. ಬೇರೆ ಯಾರೂ ಅಲ್ಲ, ಇವರೊಬ್ಬರೇ ಕ್ಯೂಟಾಗಿರೋ ಥರ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು.